ನೋಡು ಮೈನಾ, ಇದು ನಿನ್ನಿಂದ ಮಾತ್ರ ಸಾಧ್ಯ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಮೈನಾ, ಹೇಗಾದ್ರೂ ಮಾಡಿ ಹುಡುಕು. ಸರಿ ಮೇಡಮು, ನೀವು ಗಾಬರಿ ಆಗ್ಬೇಡಿ. ನಾನು ಹುಡುಕ್ತೀನಿ. ನಾನು ಹುಡುಕ್ತೀನಿ ಮೇಡಮು. ನಿಂತ್ಕೋ. ಮೇಡಮ್ ಹತ್ರ ಮಾತಾಡಿದ್ಯಾ? ನರ್ತನ ಹೇಳಿದ್ದು ನಿಜಾನಾ? ಹೌದು ಕೃಷ್ಣವೇಣಿ, ಮೇಡಮ್ ಹತ್ರ ಮಾತಾಡ್ದೆ. ನರ್ತನ ಹೇಳ್ತಿರೋದ್ ನಿಜ. ಪುಷ್ಪಕ್ ಸರ್ ಕಾಣಿಸ್ತಿಲ್ವಂತೆ. ಈಗ ತಾನೇ ರಾಜೇಂದ್ರ ಸರ್ ಬಂದು ಮೇಡಮ್ ಹತ್ರ ವಿಚಾರಿಸ್ಕೊಂಡು ಹೋದ್ರಂತೆ ಪುಷ್ಪಕ್ ಸರ್ ಎಲ್ಲಿ ಅಂತ. ಈಗ ಮೇಡಮು ಪುಷ್ಪಕ್ ಸರ್ ಎಲ್ಲಿದ್ದಾರೆ ಹುಡುಕು ಅಂತ ನನ್ಗೆ ಹೇಳ್ತಿದ್ದಾರೆ. ನಾನ್ ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ? ನನ್ ತಲೆ ಕೆಟ್ಟೋಗ್ತಿದೆ. ಮೈನಾ, ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ನೋಡು. ಇವ್ರಾಗ ಫೋನ್ ತೆಗಿತಿಲ್ಲ. ಕೃಷ್ಣವೇಣಿ ಅವ್ರ ಫೋನ್ ತೆಗಿತಿಲ್ಲ. ಈಗ ಏನ್ ಮಾಡೋದು? ಧ್ರುವ ಅವ್ರ ನನ್ ಮಾತು ಕೇಳ್ತೀನಿ, ಅವ್ರಿಗೇನಾದ್ರೂ ಗೊತ್ತಾ ಅಂತ. ಸರಿ, ನೀನ್ ಫೋನ್ ಮಾಡು, ನಾನು ಊಟ ಕೊಟ್ಟು ಬರ್ತೀನಿ. ಹಲೋ ಧ್ರುವ ಅವ್ರೆ. ಹಲೋ, ಹೇಳಮ್ಮ. ಅಮ್ಮ, ಅದು ಧ್ರುವ ಅವರು. ಯಾಕಮ್ಮ, ಯಾಕೆ ಗಾಬರಿಲಿದ್ಯಾ? ಏನಾಯ್ತು? ಏನೂ ಇಲ್ಲಮ್ಮ, ಧ್ರುವ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇರು, ಕೊಡ್ತೀನಿ. ಧ್ರುವ.